ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 103ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತೀನಿ. ಅದಕ್ಕೂ ಮೊದಲು ರಾಮಾಯಣದ ಒಂದು ಎಪಿಸೋಡ್ಗಳನ್ನು ಈ ಒಂದು 5 ದಿನದಿಂದ ಹಾಕಿರಲಿಲ್ಲ. ಅದಕ್ಕಾಗಿ ಕ್ಷಮೆ ಕೇಳ್ತಾ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಪ್ರಾರಂಭಿಸ್ತಿದ್ದೀನಿ. ಮತ್ತೆ ಹಾಗೇನೆ 102ನೇ ಭಾಗದಲ್ಲಿ ಏನಾಗಿತ್ತು ಇಂದಿನ ಭಾಗದಲ್ಲಿ ಅಂತಂದರೆ, ರಾವಣನು ಮಾಯಾಜಾಲವೊಂದನ್ನು ಏರ್ಪಡಿಸಿ ವಿದ್ಯುಜ್ಜಿಂಹ ಎಂಬಂತಹ ರಾಕ್ಷಸ ಮಾಟಗಾರನಿಂದ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಕೃತಕ ಶಿರವನ್ನು ಮತ್ತು ಬಿಲ್ಲು ಬಾಣಗಳನ್ನು ತಯಾರಿಸಿ ಈಗಾಗಲೇ ರಾಮನನ್ನಿಂದ ಹತನಾಗಿದ್ದಾನೆ ಅನ್ನುವಂತಹ ಒಂದು ಸಂದೇಶವನ್ನು ಸೀತೆಯ ಮುಂದಿಟ್ಟಿದ್ದಾನೆ. ಆ ಒಂದು ಮುಂದುವರೆದ ಭಾಗವೇ 103ನೇ ಭಾಗ. ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ವಿದ್ಯುಜ್ಜಿಂಹನು ಉದ್ದೇಶಿಸಿದ ರಾವಣನು, ಕತ್ತರಿಸಲಾದ ರಾಮನ ವೃಂಡಗಳನ್ನು ಸೀತೆಗೆ ತೋರಿಸು, ಆತನಾದ ತನ್ನ ಪತಿಯ ಅವಶೇಷಗಳನ್ನು ಅವಳು ನೋಡಲಿ ಎಂದನು. ಆ ಮಾಯಾ ತಲೆಯನ್ನು ಸೀತೆಯ ಪಾದದಲ್ಲಿಟ್ಟ ವಿದ್ಯುಜ್ಜಿಂಹನು ಅಲ್ಲಿಂದ ಅವಸರವಾಗಿ ನಿರ್ಗಮಿಸಿದನು. ನಂತರ ರಾಮನ ಮಾಯಾ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅವುಗಳನ್ನು ಸೀತೆಯ ಕಡೆ ಎಸೆದ ರಾವಣನು, ನಿನಗೀಗ ಬೇರೆ ದಾರಿ ಇಲ್ಲವಾದ್ದರಿಂದ ನೀನು ನನಗೆ ಶರಣಾಗಲೇಬೇಕು ಎಂದನು. ಕತ್ತರಿಸಲ್ಪಟ್ಟಿದ್ದ ಮಾಯಾ ಶಿರವು ರಾಮನ ನಿಜವಾದ ಶಿರವನ್ನು ಹೋಲುವ ಎಲ್ಲ ಲಕ್ಷಣಗಳನ್ನು ಹೊಂದಿತ್ತು. ಅದನ್ನು ಕಂಡ ಸೀತೆಯು, ಕೈಕೇಯಿ, ನಿನ್ನ ದುಷ್ಟ ಯೋಜನೆಗಳ ಫಲವು ಇಲ್ಲಿದೆ. ನೀನು ಇಚ್ಛಿಸಿದ ಗುರಿಯು ಈಗ ನೆರವೇರುವುದರಿಂದ ನೀನು ಬಹಳ ಸಂತುಷ್ಟಳಾಗಿರಬೇಕು ಎಂದು ಹೇಳುತ್ತಾ ಶೋಕಗ್ರಸ್ತಳಾಗಿ ಅತ್ತಳು. ನಿರ್ಲಿಪ್ತಳಾಗಿ ಅಳುತ್ತಿದ್ದ ಸೀತೆಯು ಪ್ರಬಲವಾದ ಗಾಳಿಯಿಂದ ಬೇರು ಸಹಿತ ಕಿತ್ತು ಬೀಳುವ ಕದಳಿ ವೃಕ್ಷದಂತೆ ನೆಲಕ್ಕೆ ಬಿದ್ದಳು. ಸ್ವಲ್ಪ ಸಮಯದಲ್ಲೇ ಚೇತರಿಸಿಕೊಂಡು ಆ ಮಾಯ ಶಿರದ ಪಕ್ಕದಲ್ಲಿ ಕುಳಿತುಕೊಂಡು ಅವಳು, ಓ ರಾಮ, ನೀನಿಲ್ಲದೆ ನಾನೀಗ ವಿಧವೆಯಾಗಿರುವೆನು. ನನ್ನ ಜೀವನವು ಅಂತ್ಯವಾಗಿದೆ. ಒಬ್ಬ ಸ್ತ್ರೀಗೆ ತನ್ನ ಸಾವಿನ ಮುಂಚೆಯೇ ಆಗುವ ತನ್ನ ಪತಿಯ ಸಾವಿಗಿಂತ ಹೆಚ್ಚಾದ ದುರ್ದಶೆ ಇನ್ನೇನಿದೆ? ಅಯ್ಯೋ, ನಾನೆಷ್ಟು ನತದೃಷ್ಟಳು. ನಾನು ನನ್ನ ಪತಿಯ ಮರಣಕ್ಕೆ ಕಾರಣಳಾಗಿರುವೆ. ಕೇವಲ ನನಗಾಗಿಯೇ ಸಮುದ್ರವನ್ನು ದಾಟಿದ ಅವರು ಯುದ್ಧವೂ ಇಲ್ಲದೆ ಸಾಯಬೇಕಾಯಿತಲ್ಲ. ನನ್ನನ್ನು ಮದುವೆಯಾದಾಗ ತಮ್ಮ ಮೃತ್ಯುವನ್ನೂ ಕೂಡ ತಾವು ಮದುವೆಯಾದರೆಂದು ರಾಮನಿಗೆ ತಿಳಿದಿರಲಿಲ್ಲ. ಖಂಡಿತವಾಗಿ ನನ್ನ ಇಂದಿನ ಜನ್ಮದಲ್ಲಿ ನಾನು ಒಂದು ಹುಡುಗಿಯ ಮದುವೆಯನ್ನು ತಡೆಗಟ್ಟಿರಬೇಕು. ಆದ್ದರಿಂದ ನಾನು ಈ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವೆನು. ಓ ರಾಮ, ನೀವು ನನ್ನನ್ನು ಬಿಟ್ಟು ಪರಲೋಕಕ್ಕೆ ತೆರಳಿರುವಿರಾ ಎಂಬುದಾಗಿ ಗೋಳಾಡಿದಳು. ನಂತರ ಸೀತೆಯು ರಾವಣನಿಗೆ ಹೀಗೆ ಹೇಳಿದಳು, ದಯವಿಟ್ಟು ನನ್ನನ್ನು ರಾಮನ ದೇಹವಿರುವ ಜಾಗಕ್ಕೆ ಕರೆದುಕೊಂಡು ಹೋಗು. ನಾನು ಅವರ ಮೃತದೇಹವನ್ನು ಆಲಿಂಗಿಸಿದಾಕ್ಷಣವೇ ನೀನು ನನ್ನನ್ನು ಕೊಂದುಬಿಡು. ಆಗ ನಾನು ನನ್ನ ಗಂಡನ ಗತಿಯನ್ನು ಪಡೆಯಬಹುದು ಎಂದಳು. ಆ ಕ್ಷಣದಲ್ಲೇ ಅಲ್ಲಿಗೆ ಆಗಮಿಸಿದ ಒಬ್ಬ ದೂತನು ತನ್ನ ಮಂತ್ರಿಗಳ ಸಭೆಗೆ ತುರ್ತಾಗಿ ಬರಬೇಕೆಂದು ಪ್ರಹಸ್ತನ ಕೋರಿಕೆಯನ್ನು ರಾವಣನಿಗೆ ತಿಳಿಸಿದನು. ರಾವಣನು ಅಲ್ಲಿಂದ ನಿರ್ಗಮಿಸಿದ ಕೂಡಲೇ ರಾಮನ ಮಾಯಾ ತಲೆ ಮತ್ತು ಬಿಲ್ಲು ಬಾಣಗಳು ಸೀತೆಯ ದೃಷ್ಟಿಯಿಂದ ಮಾಯವಾದವು. ಸಭೆಯನ್ನು ಪ್ರವೇಶಿಸಿದ ರಾವಣನು ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ರಾಕ್ಷಸರಿಗೆ ಆಜ್ಞೆ ನೀಡಿದಾಗ ಅವರು ಬೇರೆ ಮಾತಿಲ್ಲದೆ ಯುದ್ಧದ ಸಿದ್ಧತೆಗಳನ್ನು ಪ್ರಾರಂಭಿಸಿದರು. ಅದೇ ಸಮಯದಲ್ಲಿ ವಿಭೀಷಣನ ಪತ್ನಿಯಾದ ಸರಮೆಯು ಸೀತೆಯನ್ನು ಸಂತೈಸಲೆಂದು ಅಲ್ಲಿಗೆ ಬಂದಳು. ದುಃಖಿತಳಾಗಿದ್ದ ಸೀತೆಯು ಅಕಾಲ ಮರಣವನ್ನಪ್ಪುವುದು ರಾವಣನಿಗೆ ಇಷ್ಟವಿರಲಿಲ್ಲವಾದ್ದರಿಂದ ಸರಮೆಯು ಸೀತೆಯೊಡನೆ ಸ್ನೇಹ ಬೆಳೆಸುವಂತೆ ಅವಳನ್ನು ಒತ್ತಾಯಪಡಿಸಿದ್ದನು. ಅವಳ ಬಳಿ ಬಂದ ಸರಮೆಯು, ನಾನು ಈ ಹತ್ತಿರದ ಒಂದು ಪೊದೆಯ ಹಿಂದೆ ಅಡಗಿದ್ದು ರಾವಣನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆನು. ರಾಮನು ಸತ್ತಿಲ್ಲವೆಂದು ನಾನು ಖಚಿತವಾಗಿ ಹೇಳಬಲ್ಲೆ. ನೀನು ನೋಡಿದ ತಲೆಯು ಒಬ್ಬ ರಾಕ್ಷಸ ಮಾಟಗಾರನ ತಂತ್ರ ಮಾತ್ರವಾಗಿದೆ. ವಾಸ್ತವದಲ್ಲಿ ರಾಮನು, ಲಕ್ಷ್ಮಣನು ಮತ್ತು ವಾನರರೆಲ್ಲರೂ ಲಂಕೆಗೆ ಬಂದು ತಲುಪಿದ್ದಾಗಿದೆ. ಹಾಗೂ ರಾವಣನ ಮೇಲೆ ದಾಳಿ ಮಾಡಲು ಸಿದ್ಧನಾಗಿರುವನು. ರಾವಣನನ್ನು ಉದ್ವಿಗ್ನಗೊಂಡು ತೆರಳಿದ್ದು ಈ ಕಾರಣದಿಂದಲೇ.
ರಾಮನನ್ನು ಮತ್ತು ಅವನ ರಕ್ಷಣೆಯಲ್ಲಿರುವ ವಾನರ ವೀರರನ್ನು ಸೋಲಿಸಲಾಗುವುದಿಲ್ಲ ಎಂದು ರಾವಣನಿಗೂ ತಿಳಿದಿದೆ. ರಾಕ್ಷಸರು ಯುದ್ಧದ ಸಿದ್ಧತೆಗಳನ್ನು ಮಾಡುತ್ತಿರುವುದು ಇಲ್ಲಿಂದಲೇ ಕೇಳಿಬರುತ್ತಿದೆ. ಸ್ವಲ್ಪ ಸಮಯದಲ್ಲೇ ಎರಡೂ ಸೈನ್ಯಗಳ ನಡುವೆ ಘನಘೋರವಾದ ಸಂಗ್ರಾಮವೊಂದು ನಡೆಯಲಿದೆ. ಸೀತೆ, ಯೋಚಿಸದಿರು. ರಾಮನು ರಾವಣನನ್ನು ಖಂಡಿತವಾಗಿಯೂ ಸೋಲಿಸುವನು. ರಾಮನಿಗೆ ಯಾವುದಾದರೂ ಸಂದೇಶವನ್ನು ಕಳುಹಿಸಲು ನೀನು ಇಚ್ಛಿಸಿದ್ದಲ್ಲಿ ನಾನು ಅದನ್ನು ಅವರಿಗೆ ತಲುಪಿಸಬಲ್ಲೆ ಎಂದಳು. ಸರಮೆಯ ಆಶ್ವಾಸನೆಯನ್ನು ಕೇಳಿ ಬಹಳ ಸಮಾಧಾನ ಹೊಂದಿದ್ದ ಸೀತೆಯು, ಓ ಸರಮೆಯೇ, ರಾವಣನ ಯೋಜನೆ ಏನೆಂದು ದಯವಿಟ್ಟು ತಿಳಿದುಕೋ. ಅವನು ರಾಮನೊಡನೆ ಯುದ್ಧ ಮಾಡುವನೋ ಅಥವಾ ಯುದ್ಧವಿಲ್ಲದೆ ನನ್ನನ್ನು ರಾಮನಿಗೆ ಹಿಂದಿರುಗಿಸುವನೋ ಎಂಬುದಾಗಿ ಕೇಳಿಕೊಂಡಳು. ಅಲ್ಲಿಂದ ಹೊರಟ ಸರಮೆಯು ರಾವಣನ ಹಾಗೂ ಅವನ ಮಂತ್ರಿಗಳ ಸಂವಾದವನ್ನು ಅಡಗಿಕೊಂಡು ಕೇಳಿಸಿಕೊಂಡಳು. ಬಳಿಕ ಸೀತೆಯ ಬಳಿ ಹಿಂದಿರುಗಿದ ಅವಳು ರಾಮ ಲಕ್ಷ್ಮಣರ ಅಪರಿಮಿತ ಶಕ್ತಿಯನ್ನು ವಿವರಿಸಿದ. ರಾವಣನ ಹಿರಿಯ ಮಂತ್ರಿಗಳು ನಿನ್ನನ್ನು ರಾಮನಿಗೆ ಹಿಂದಿರುಗಿಸಬೇಕೆಂಬ ಸಲಹೆಯನ್ನು ನೀಡಿದರು. ರಾವಣನ ತಾಯಿ ಕೂಡ ಅವನಿಗೆ ರಾಮನೊಡನೆ ಸಂಧಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿದಳು. ಆದರೆ ರಾವಣನು ತನ್ನ ಮೊಂಡುತನವನ್ನು ಮುಂದುವರಿಸಿದನು. ಆದ್ದರಿಂದ ತನ್ನ ಮರಣದ ಸಮಯದಲ್ಲಿ ಮಾತ್ರ ಅವನು ನಿನ್ನನ್ನು ಹಿಂದಿರುಗಿಸುವನೆಂದು ನಾನು ತಿಳಿದುಕೊಂಡಿದ್ದೇನೆ. ಸಭೆ ನಡೆಯುತ್ತಿರುವಾಗ ವಾನರರು ಮಾಡುತ್ತಿದ್ದ ಶಂಖಗಳ, ಭೇರಿಗಳ ಮತ್ತು ಇತರೆ ಶಬ್ದಗಳು ರಾವಣನಿಗೆ ಕೇಳಿಬರುತ್ತಿದ್ದವು ಎಂದಳು. ಸ್ನೇಹಿತರೆ, ರಾಮಾಯಣದ 103ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.